ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಒಂದು ತೈಲ ತೊಗೊಂಡು ಬಂದಿದ್ದೀನಿ. ಅದು ಯಾವ ತೈಲ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸಾರಿ, ವಾಯ್ಸ್ ಸರಿ ಇಲ್ಲ, ವಾಯ್ಸ್ ಚೇಂಜ್ ಆಗಿದೆ, ಬೇಜಾರಾಗ್ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತೈಲದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು ನಾನಿವತ್ತು. ಯಾವ ತೈಲ ಅಂದರೆ ನಲ್ಪಮರಾದಿ ತೈಲಮ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಗೆದಿಟ್ಕೊಂಡಿರ್ರಿ. ಈ ನೆಲ್ಪಮರಾದಿ ತೈಲಮ್ ನಾನು ಏನಕ್ಕೆ ತರಿಸಿದ್ದೆ ಅಂದರೆ ಸ್ಕಿನ್ ಬ್ರೈಟ್ನಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಡಿಸ್ಟರ್ಬೆನ್ಸ್, ಒಂದು ಸೆಕೆಂಡ್, ಇಲ್ಲಿ ಒಂದು ಡಿಸ್ಟರ್ಬೆನ್ಸ್. ಅದಕ್ಕೆ ಸುಮ್ಮನೆ ಡೋರ್ ಕ್ಲೋಸ್ ಮಾಡಿದೆ. ಡೋರ್ ಕ್ಲೋಸ್ ಮಾಡಿದ್ರೂ ಸಮೇತ ಕೇಳಿಸ್ತಾನೆ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಟ್ಟಿಗೆ ಕೇಳುತ್ತೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊತಾ ಹೋಗಿ ಅಷ್ಟೇ, ಓಕೆನಾ? ಪ್ಲೀಸ್ ಬೇಜಾರಾಗ್ಬಿಡಿ. ಅಂದರೆ ಇದು ಆಯುರ್ವೇದಿಕ್ ಆಗಿರುತ್ತೆ. ನನ್ನ ಟ್ಯಾಂಕ್ ತೆಗ್ಸ್ಕೊಳಕ್ಕೋಸ್ಕರ ಇದೊಂದು ಸತಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ತೈಲ ತರಿಸಿರೋದು. ನನ್ನ ನೆಕ್ಕಲ್ಲಿ ಏನು ಡಾರ್ಕ್ನೆಸ್ ಇದೆಯೋ ಅದು ಇವಾಗ ಕಡಿಮೆ ಆಗಿದೆ. ಈ ಎಣ್ಣೆ ಫುಲ್ಲು ಯೆಲ್ಲೋ ಕಲರಲ್ಲಿ ಆಗಿ ಬಂದಿರುತ್ತೆ. ಗಟ್ಟಿ ಎಣ್ಣೆ ಬರುತ್ತಲ್ವ, ಆ ಟೈಪಲ್ಲೆಲ್ಲ ಇರಲ್ಲ. ಈಗ ಕೊಕೊನಟ್ ಆಯಿಲ್ ಹೇಗೆ ಬಂದಿರುತ್ತೋ ಆ ಟೈಪಲ್ಲಿ ಲಿಕ್ವಿಡ್ ಟೈಪಲ್ಲಿ ಎಣ್ಣೆ ಬಂದಿರುತ್ತೆ, ಓಕೆನಾ? ಸ್ಮೆಲ್ ಇದೆ ಅಲ್ಲ, ಗುಡ್, ಓಕೆ, ಫೈನ್. ಇದು ಯಾವ ಥರ ಅಂದರೆ ಬೆಲ್ಲ ನಾವು ಕರಗಿಸಿದ್ದವಾಗ ಅದು ಯಾವ ಥರ ಸ್ಮೆಲ್ ಬರುತ್ತೋ ಅದೇ ಥರನೇ ಈ ಆಯಿಲ್ ಸ್ಮೆಲ್ ಬರುತ್ತೆ ನಿಮಗೆ. ಇದನ್ನು ಫಾರ್ಮಲಿ ಕೈಯಲ್ಲಿ ಹೀಟ್ ಮಾಡಿಕೊಂಡು, ಕೈಯಲ್ಲಿ ಆಯಿಲ್ ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ಹೀಟ್ ಮಾಡಿಕೊಂಡು ಆಮೇಲೆ ಫೇಸ್ಗೆ ನಾನು ಹೀಗೆ ಅಪ್ಲೈ ಮಾಡ್ತೀನಿ. ಹೇಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಸೊ ಇದು ಫುಲ್ ಯೆಲ್ಲೋ ಥರ ಕಾಣುತ್ತೆ ಈ ಆಯಿಲ್. ನೀವು ಕೂಡ ಬೈ ಮಾಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಈ ಆಯಿಲ್ ಕೂಡ. ಯಾಕಂದರೆ ನಾನು ಯೂಸ್ ಮಾಡಿರೋದು, ನಾನು ಹಾಗೆ ಯಾವುದೂ ಸುಮ್ಮನೆ ಹೇಳಲ್ಲ. ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟ್ ತೊಗೊಂಡು ನಾನು 2-3 ಮಂತ್ಸ್ ನಾನು ಯೂಸ್ ಮಾಡಿಬಿಟ್ಟೇ ನಾನು ನಿಮಗೆ ಹೇಳೋದು. ನನಗೆ ಚೆನ್ನಾಗಿ ಬಂದಿದೆ, ಅದಕ್ಕೆ ನಿಮಗೆ ಇಷ್ಟ ಇದ್ದರೆ ನೀವು ಬೈ ಮಾಡ್ಕೊಳ್ಬೋದು. ಇದನ್ನು ಫೇಸ್ಗೆ ನಾವು ಅಪ್ಲೈ ಮಾಡಾದಮೇಲೆ 1 hour ಬಿಡಲೇಬೇಕು. ನೀವು ಸುಮ್ಮನೆ ಖಾಲಿಪಲ್ಲಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ಬಿಟ್ಟರೆ ಯೂಸ್ ಇಲ್ಲ. ಆಮೇಲೆ ನನಗೂ ಏನು ಹೇಳ್ಕೊಳಂಗಿಲ್ಲ ನೀವು, ಯಾಕಂದರೆ ಪ್ರಾಡಕ್ಟ್ ಚೆನ್ನಾಗಿದೆ. ಇದನ್ನು ನೀವು ಹಚ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡು 1 hour ನೀವು ಬಿಡಲೇಬೇಕು. ಅದ್ರ ಮೇಲೆ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವೀಕ್ಲಿ ಒಂದು 3 times ನೀವು ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ. ನನಗೆ ಟ್ಯಾನ್ ಆದ್ದರಿಂದ ಸ್ವಲ್ಪ ಸರ್ಚ್ ಮಾಡಿ ತೊಗೊಂಡಿರೋ ಆಯಿಲ್ ಇದು. ಸ್ವಲ್ಪ ಬೇಗ ರಿಯಾಕ್ಟ್ ಆಗಲ್ಲ ನಮಗೆ. ಅದು ಬೇರೆ, ಇದು ಆಯುರ್ವೇದಿಕ್ ಆದ್ದರಿಂದ ನಿಮಗೆ ಒಂದೇ ಯೂಸಿಂದ ರಿಸಲ್ಟ್ ಗೊತ್ತಾಗಲ್ಲ. ಯೂಸ್ ಮಾಡ್ತಾನೆ ಇರಬೇಕು. ಯೂಸ್ ಮಾಡ್ಕೊತಾ ಇದ್ದಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಶವರ್ ಮಾಡ್ಕೊಂತ ಮುಂಚೆ ಮಾಡಿಕೊಂಡ್ರೆ ಇದನ್ನು ಬೆಟರ್. ನಿಮಗೆ ಹಾಗೆ ಏನು ರಿಸಲ್ಟ್ ಗೊತ್ತಾಗಲ್ಲ ನಿಮಗೆ. 1 hour ನೀವು ಬಿಡಲೇಬೇಕು, ಆವಾಗಲೇ ನಿಮಗೆ ರಿಸಲ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಇವಾಗ ನಿಮಗೆ ಈ ಆಯಿಲ್ಗೆ 100 rupees, ಓಕೆನಾ? ಇದಕ್ಕೆ 100 rupees ಚಾರ್ಜ್ ಎಲ್ಲ ಸೇರಿಬಿಟ್ಟು ನಾನು ಇದರಲ್ಲಿ ಮೀಶೋದಲ್ಲಿ ನಾನು ತರಿಸಿರೋದಿದ್ದು 100 rupees. ಇದಕ್ಕೆ ಚಾರ್ಜ್ ಎಲ್ಲ ಸೇರಿಸ್ಬಿಟ್ಟು ನಿಮಗೆ 160 rupees ಆಗುತ್ತೆ ಅಷ್ಟೇನೆ, ಜಾಸ್ತಿ ಏನಿಲ್ಲ. ಒಂದು ಟ್ಯಾನ್ ರಿಮೂವ್ ಮಾಡ್ಕೊಳೋಕ್ಕೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಹೋದ, ನಾವು ಒಂದು 160 rupeesಲ್ಲೇ ನೀವು ಟ್ಯಾನ್ ರಿಮೂವ್ ಮಾಡ್ಕೊಳ್ಬೋದು, ಓಕೆನಾ? ಇಷ್ಟ ಇದ್ದರೆ ಬೈ ಮಾಡಿ. ಓಪನ್ ಮಾಡಿದ್ದೀನಿ, ಮತ್ತು ಬೇರೆ ಬಾಟಲ್ ಅನ್ಕೊಳಕ್ಕಿದ್ರಿ. ಇದೆ ಈ ಬಾಟಲ್. ಕಲರ್ ನೋಡಿ, ಎಲ್ಲೋ ಆಯಿಲ್ ಕಾಣ್ತಿದೆಯಾ? ಎಲ್ಲೋ ನನ್ನ ಕೈಯಲ್ಲೂ ಹಾಕೊಂಡಿದ್ದು ನಾನು ತೋರಿಸ್ತೀನಿ. ಎಲ್ಲೋ ಲಿಕ್ವಿಡ್ ಟೈಪಲ್ಲಿ ಬರುತ್ತೆ. ಇದನ್ನು ನಾನು ಸ್ವಲ್ಪ ಕೈಯಲ್ಲೇ ಹೀಟ್ ಮಾಡ್ಕೊಂಡ್ಬಿಟ್ಟು ಫೇಸ್ಗೆ ಸ್ಟಿಕ್ಕರ್ ತೆಗೆದಿದ್ದಷ್ಟೇ, ಮತ್ತಿನ್ನೇನಿಲ್ಲ. ಬಕ್ಕೊಂಡೇನು ಮಾಡಿದೆ ಅಂತ ಅಂದ್ಕೊಳಕ್ಕಿದ್ರೆ ಸ್ಟಿಕ್ಕರ್ ಮಾಡಿದೆ ಅಷ್ಟೇ. ಇದನ್ನು ಕೈಯಲ್ಲಿ ಸ್ವಲ್ಪ ಹೀಗೆ ಹೀಟ್ ಮಾಡ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡಬೇಕು. ಅಂಥ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನು ಸ್ಮೆಲ್ಲೇನಂತ ಏನು ಚೆನ್ನಾಗಿಲ್ಲ ಅಂದರೆ ಬೆಲ್ಲ ಸ್ಮೆಲ್ ಯಾರಿಗೆ ಇಷ್ಟ ಆಗುತ್ತೋ ಆ ಥರ ಇದೆ. ಅಂದರೆ ಬೆಲ್ಲದ ಸ್ಮೆಲ್ ಇದೆ ಆಯಿಲ್.
ನನಗೆ ನೆಕ್ಕಲ್ಲಿ ತುಂಬ ಟ್ಯಾನ್ ಆಗಿತ್ತಾಯ್ತಾ, ಅದಕ್ಕೋಸ್ಕರ ನಾನೇನು ಮಾಡಿದ್ದು ಸರ್ಚ್ ಮಾಡಿಬಿಟ್ಟು ಇದನ್ನು ನಾನು ಆಯಿಲ್ ತೊಗೊಂಡಿದ್ದೆ. ಆದರೆ ರಿಸಲ್ಟ್ ಮಾತ್ರ ಬೆಸ್ಟ್ ಆಗಿದೆ. ಫೇಸ್ ಶೈನಿಂಗ್ ಬರುತ್ತೆ, ಗ್ಲೋ ಆಗುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಯಾರ್ಯಾರಿಗೆ ಇಷ್ಟ ಇದೆಯೋ ಮಾಡ್ಕೊಳ್ಬೋದು. ಬೈ ಮಾಡಿ ಅಪ್ಲೈ ಮಾಡಿ ಫೇಸ್ಗೆ. ರಿಸಲ್ಟ್ ಹೇಗೆ ಬಂದಿದೆ ನನಗೆ ತಿಳಿಸಿ. ಅದಕ್ಕಿಂತ ಮುಂಚೆ, ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ. ಮತ್ತೇನು ಗೊತ್ತಾ, ಫೇಸ್ಗೆ ಆಯಿಲ್ ಹಾಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಆದ್ರೂ ಮಸಾಜ್ ಮಾಡಿ, ಓಕೆನಾ. ಆಮೇಲೆ 1 ಅವರ್ ಬಿಡಿ, 1 ಡ್ರಾಪ್ ಬಿಟ್ಬಿಟ್ಟಿದೆ. ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಾ ಟ್ಯಾನ್ ರಿಮೂವ್ ಮಾಡ್ಕೊಳಕ್ಕೆ. ಒಂದು 160 ರುಪೀಸಲ್ಲಿ ಟ್ಯಾನ್ ರಿಮೂವ್ ಆಗುತ್ತೆ. ಟ್ರೈ ಮಾಡಿದ್ರೇ ಗೊತ್ತಾಗೋದು. ಸುಮ್ಮನೆ ಹಂಗೆ ಹಿಂಗೆ ಏನೂ ಗೊತ್ತಾಗಲ್ಲ. ನಾನು ಅದೇ ಖಾಲಿಪುಲಿ ಯಾವುದನ್ನೋ ಪ್ರಾಡಕ್ಟ್ನ ನಾನು ಯಾವುದೇನೋ ನಿಮ್ಗೆ ಹಂಗೆ ಹೇಳಲ್ಲ. ನಾನು ಯೂಸ್ ಮಾಡ್ಕೊಂಡು ನನಗದು ಕರೆಕ್ಟಾಗಿ ರಿಸಲ್ಟ್ ಬಂದಾಗಲೇ ನಾನು ನಿಮಗೆ ಹೇಳೋದು. ಹೇಳಿದ್ನಲ್ಲ 1 ಅವರ್ ಬಿಡಿ. ಯಾವುದಾದ್ರೂ ನೀವು ಸೋಪ್ ಆದರೂ ಯೂಸ್ ಮಾಡಿ, ಫೇಸ್ ವಾಶ್ ಆದರೂ ಯೂಸ್ ಮಾಡಿ, ಯಾವುದಾದ್ರೂ ಮಾಡಿ ಒಟ್ಟಿನಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು ನಾನೀಗ 1 ಅವರ್ ಬಿಡಬೇಕು, ಆಮೇಲೆ ಫೇಸ್ ವಾಶ್ ಮಾಡಬೇಕು. ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ, ಓಕೆನಾ. ನನಗೂ ಗೊತ್ತಾಗಬೇಕಲ್ಲ ನಿಮಗೂ ಹೇಗೆ ಬಂದಿದೆ ರಿಸಲ್ಟ್ ಅಂತ ಹೇಳ್ಬಿಟ್ಟು. ನನಗಂತೂ ಸೂಪರಾಗಿ ಬಂದಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಆಯಿಲಲ್ಲಿ ಈ ಥರ ಟ್ಯಾನ್ ತೆಗೆಯುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ಬಂದಿದೆ ಈ ಆಯಿಲ್. ಇಷ್ಟ ಇದ್ದರೆ ಬೈ ಮಾಡಿ, ಓಕೆನಾ. ನಾನು 1 ಅವರ್ ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. 1 ಅವರ್ ನಾನು ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿರೋದು. ನೀವು ಹಾಗೆಯೇ 1 ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ವಾಚ್ ಮಾಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಇದೇ ರೀತಿಯೇ ಒಂದು ಒಳ್ಳೆ ಟಿಪ್ಸ್ ತೊಗೊಂಡು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.